ಸ್ಥಳೀಯ ವಿದ್ವಾಂಸರಾದ ವಿದ್ವಾನ್ ಷಣ್ಮುಖ ಹೆಬ್ಬಾರ್ ಅವರನ್ನು ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರು ಇಂದಿನಿಂದ 3 ದಿನಗಳ ಕಾಲ ಉದ್ಧವ ಗೀತೆಯ ಬಗ್ಗೆ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಅಂತಹ ಪ್ರವಚನವನ್ನು ಕೇಳಲು ಬಂದ ತಮ್ಮೆಲ್ಲ ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ತಮ್ಮ ಪ್ರವಚನವನ್ನು ನೀಡಬೇಕು ಅಂತ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ವಿಜ್ಞಾನರೌಚಿಃ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಸ್ತಾನ್ನಮಸ್ಯೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕ್ಷೇತ್ರಸ್ವಾಮಿಯಾದ ಶ್ರೀಕೃಷ್ಣನನ್ನು ಮುಖ್ಯ ಪ್ರಾಣನನ್ನು ವಂದಿಸ್ತಾ ಪರ್ಯಾಯ ಶ್ರೀಪಾದರನ್ನು ನಮಿಸ್ತಾ ಈ ಹರಿದಿನದಲ್ಲಿ ಒದಗಿ ಬಂದಂತಹ ತತ್ವಚಿಂತನೆಯ ಸದವಕಾಶವನ್ನು ಹರಿಯ ಕರುಣದಲ್ಲಿ ಆದ ಭಾಗ್ಯ ಅಂತ ಭಾವಿಸ್ತಾ ಕೃಷ್ಣ ಉದ್ಧವನಿಗೆ ನೀಡಿದಂತಹ ತತ್ವೋಪದೇಶವನ್ನು ಚಿಂತನೆ ಮಾಡಲಿಕ್ಕೆ ಪ್ರವೃತ್ತಿ ಮಾಡ್ತೇನೆ. ಭಾರತದಲ್ಲಿ ಗೀತೆ ಹೇಗೆ ಸಾರಭೂತವಾದದ್ದು ಹಾಗೆಯೇ ಈ ಭಾಗವತದಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಸ್ಕಂಧಗಳಲ್ಲಿ ಅಧ್ಯಾಯಗಳಲ್ಲಿ ಕೊಟ್ಟಂತಹ ಸಕಲ ಸಾರ ಈ 11ನೆಯ ಸ್ಕಂದದಲ್ಲಿರತಕ್ಕಂತಹ ಉದ್ಧವ ಗೀತೆ ಅಂತ ನಾವು ಭಾವಿಸಬಹುದು. ಕೃಷ್ಣ ತಾನು ಅವತಾರವನ್ನು ಸಮಾಪ್ತಿ ಮಾಡಲಿಕ್ಕೆ ಬಯಸ್ತಾನೆ. ಬ್ರಹ್ಮಾದಿ ದೇವತೆಗಳು ಬಂದು ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತಾರೆ. ಬಂದ ಕಾರ್ಯ ಎಲ್ಲ ನೆರವೇರಿದೆ. ಆದ್ರಿಂದ ವೈಕುಂಠಕ್ಕೆ ತೆರಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಕೃಷ್ಣ ಇಲ್ಲ, ಇನ್ನೂ ಕೆಲವು ಕೆಲಸ ಬಾಕಿ ಇದ್ದೆ ಅಂತ ಹೇಳಿ
ಯದುಕುಲದ ಸಂಹಾರಕ್ಕೆ ಬೇಕಾದ ಎಲ್ಲ ಬೀಜಾವಾಪ ಮಾಡಿ ಕೊನೆಗೆ 106 ವರ್ಷ ಸಂದು 6 ತಿಂಗಳಾಗಬೇಕಿದ್ರೆ ತನ್ನ ಪರಂಧಾಮವನ್ನು ಪ್ರವೇಶಿಸಲಿಕ್ಕೆ ತಾನು ಅಣಿಯಾಗ್ತಾನೆ. ಆದರೆ ಅಸುರರೆಲ್ಲ ಸಾಮಾನ್ಯ ಎಲ್ಲರೂ ಕೂಡ ನಾಶವಾಗಿದ್ದಾರೆ, ನಾಶವಾಗ್ತಾ ಇದ್ದಾರೆ. ಆದರೆ ಕೃಷ್ಣನ ಜೊತೆಗೆ ಜ್ಞಾನವೂ ಕೂಡ ಈ ಭೂಮಿಯಿಂದ ಹೋಗಬಾರದು. ತತ್ವಜ್ಞಾನ ಎಂಬುದು ಸ್ಥಿರವಾಗಿ ಇಲ್ಲಿ ಇರಬೇಕು. ಕಲಿಯುಗದಲ್ಲಿ ಜನರೆಲ್ಲ ಅಧರ್ಮದಲ್ಲಿ ರುಚಿ ಇರುವವರಾಗಿಯೇ ಹುಟ್ಟುತ್ತಾರೆ ಅಂತ ಕೃಷ್ಣನೇ ಹೇಳ್ತಾನೆ ಉದ್ಧವನಿಗೆ. ನೀನು ಇನ್ನು ಹೆಚ್ಚು ಕಾಲ ಈ ಭೂಮಿಯಲ್ಲಿ ಇರಬಾರದು, ಜನರೆಲ್ಲ ಅಧರ್ಮ ರುಚಿ ಉಳ್ಳವರಾಗ್ತಾರೆ. ಆದ್ರಿಂದ ಈ ಕಲಿಯುಗದ ಜನರೆಲ್ಲರೂ ಕೂಡ ಅಧಾರ್ಮಿಕರೇ ಅಂತಲ್ಲ. ಮಧ್ಯೆ ಮಧ್ಯೆ 100ಕ್ಕೊಂದೋ 1000ಕ್ಕೊಂದೋ ಕೋಟಿಗೊಬ್ಬರು ತತ್ವಜ್ಞಾನವನ್ನು ಬಯಸುವವರು ಕೂಡ ಬರಬಹುದು. ಆದ್ರಿಂದ ಆ ತತ್ವಜ್ಞಾನವನ್ನು ಬಯಸುವ ಜಿಜ್ಞಾಸುಗಳಿಗೆ ಜ್ಞಾನದ ಸೆಲೆ ತಪ್ಪಿ ಹೋಗಬಾರದು. ವೇದಾದಿಗಳು ನಿತ್ಯವಾಗಿದ್ರೂ ಕೂಡ ಆ ವೇದಗಳ ಹುರುಳನ್ನು ತಿಳಿಲಿಕ್ಕೆ ಪುರಾಣಗಳು ಬೇಕು. ಆದ್ರಿಂದ ನಾನು ನಿನಗೆ ಕೆಲವಷ್ಟು ಉಪದೇಶ ಕೊಡ್ತೇನೆ. ಆ ಉಪದೇಶ ಭೂಮಿಯಲ್ಲಿ ಸ್ಥಿರವಾಗಬೇಕು. ತನ್ಮೂಲಕ ಈ ಕರ್ಮ ಭೂಮಿಯಾದ ಭರತಖಂಡದಲ್ಲಿ ಹುಟ್ಟಿ ಬರತಕ್ಕಂತಹ ಎಲ್ಲ ಮುಮುಕ್ಷುಗಳಿಗೆ ಉಪಕಾರವಾಗಬೇಕು. ನಾನು ನಿನಗೆ ಉಪದೇಶವನ್ನು ಕೊಡ್ತೇನೆ, ನೀನು ಹಿಮಾಲಯದ ಕಡೆ ಹೋಗಿ ಇದನ್ನು ಮತ್ತೆ ಪಸರಿಸಬೇಕು ಅಂತ ಕೃಷ್ಣದೇವರು ಉದ್ಧವನಿಗೆ ಹೇಳಿದಾಗ ಮೊದಲಿಗೆ ಉದ್ಧವ ಹೋಗಲಿಕ್ಕೆ ಒಪ್ಪುದಿಲ್ಲ. ನಾನು ನಿನ್ನ ಜೊತೆಗೇ ಬರ್ತೇನೆ ಅಂತ ಹೇಳ್ತಾನೆ. ಆದರೆ ಮತ್ತೆ ಜಿಜ್ಞಾಸುಗಳಿಗೆ ಮುಮುಕ್ಷುಗಳಿಗೆ ಉಪಕಾರವಾಗಬೇಕು. ಭೂಮಿಯಲ್ಲಿ ತತ್ವಜ್ಞಾನವನ್ನು ಉಳಿಸುವಂತಹ ಕರ್ತವ್ಯ ಜವಾಬ್ದಾರಿ ಇದು ಎರಡೂ ಕೂಡ ಉದ್ಧವನ ಮೇಲೆ ಬಿದ್ದಾಗ ಸರಿ ಅಂತ ದೇವರ ಸೇವಾ ರೂಪದಲ್ಲಿ ಒಪ್ಪಿಕೊಡುತ್ತಾನೆ. ಕೃಷ್ಣ ಉಪದೇಶಕ್ಕೆ ಆರಂಭ ಮಾಡ್ತಾನೆ. ಆದ್ರಿಂದ ಮುಂದಿನ ಎಲ್ಲ ಅಧ್ಯಾಯಗಳು ಕೂಡ ಈ ಸ್ಕಂದದಲ್ಲಿ ಎಲ್ಲವೂ ಉಪದೇಶಪ್ರ. ಅಧ್ಯಾತ್ಮದ ತತ್ವಗಳನ್ನು ಹಲವು ಸರಳ ಉಪಾಯಗಳಲ್ಲಿ ವಿವರಿಸುವಂತಹ ಪ್ರಕರಣ ಈ ಮುಂದಿನ ಭಾಗದಲ್ಲಿರತಕ್ಕಂಥ. ಕೃಷ್ಣ ಉಪದೇಶವನ್ನು ಆರಂಭ ಮಾಡ್ತಾನೆ. ಆದರೆ ಎಲ್ಲೂ ಕೂಡ ಭಗವಾನುವಾಚ ಇಲ್ಲ. ಹೇಗೆ ನಮಗೆ ಗೀತೆಯಲ್ಲಿ ಮಧ್ಯೆ ಮಧ್ಯೆ ಭಗವಾನುವಾಚ ನಮಗೆ ತೋರ್ತದೋ ಆ ರೀತಿಯಲ್ಲಿ ಭಗವಾನುವಾಚ ಇಲ್ಲ. ಯಾಕಂದ್ರೆ ಕೃಷ್ಣ ಹೇಳುತ್ತಾ ಇರೋದು ತನ್ನ ಸ್ವಂತದ ಮಾತನ್ನಲ್ಲ. ತನ್ನ ಕುಲದ ಆದಿಪುರುಷ ಯದು ಮಹಾರಾಜ, ಆದ್ರಿಂದಲೇ ಯಾದವ ವಂಶ ಎಂಬುದಾಗಿ ಪ್ರಸಿದ್ಧವಾಯಿತು. ಅಂತಹ ಯದುವಿಗೆ ಹಿಂದೊಮ್ಮೆ ಒಬ್ಬ ಅವಧೂತ ಬ್ರಾಹ್ಮಣ ಬಂದು ಉಪದೇಶವನ್ನು ಕೊಟ್ಟಿದ್ದಾನೆ. ಅದನ್ನು ಹೇಳುತ್ತೇನೆ ಅಂತ ಕೃಷ್ಣ ಹೇಳುತ್ತಾನೆ, ಆರಂಭ ಮಾಡ್ತಾನೆ. ಯದುವಿನ ಬಳಿಗೆ ಅವಧೂತ ಬ್ರಾಹ್ಮಣ ಬಂದಾಗ ಅವನನ್ನು ನೋಡಿ ಯದುವಿಗೆ ಆಶ್ಚರ್ಯ ಆಗ್ತದೆ. ಈತ ಎಲ್ಲರಿಗಿಂತಲೂ ವಿಶಿಷ್ಟನಾಗಿದ್ದಾನೆ. ಎಲ್ಲರ ಮುಖದಲ್ಲೇ ಕಾಣುವಂತೆ ಚಿಂತೆಯ ರೇಖೆಗಳು ಇವನ ಮುಖದಲ್ಲಿ ಕಾಣುವುದಿಲ್ಲ. ಸುಪ್ರಸನ್ನನಾಗಿದ್ದಾನೆ. ಮುಖದಲ್ಲಿ ಒಳ್ಳೆಯ ತೇಜಸ್ಸಿದೆ. ಇಹದ ಯಾವುದೇ ತಾಪತ್ರಯವನ್ನು ಮನಸ್ಸಿಗೆ ಹಚ್ಚಿಕೊಂಡ ಹಾಗೆ ಕಾಣುವುದಿಲ್ಲ. ಕೇಳ್ತಾನೆ, ಆದ್ರಿಂದ ಪ್ರಾಯೋ ಧರ್ಮಾರ್ಥ ಕಾಮೇಶು ವಿವಿತ್ಸಾಯಾಂಚ ಮಾನವಾಹ ಹೇತುನೈವ ಸಮೀಹಂತೆ ಆಯುಷಃ ಯಶಸಃ ಶ್ರಿಯ. ಯದುರಾಜ ಹೇಳ್ತಾನೆ, ಸಹಜವಾಗಿ ಭೂಮಿಯಲ್ಲಿ ಬದುಕುವಂತಹ ಜನರು ಧರ್ಮ ಅರ್ಥ ಕಾಮ ಇವುಗಳನ್ನು ತಿಳಿಲಿಕ್ಕೆ ಪಡಿಲಿಕ್ಕೆ ತಮ್ಮ ಆಯಸ್ಸನ್ನಾಗಲಿ ದುಡ್ಡನ್ನಾಗಲಿ ಅಥವಾ ತಮ್ಮ ಕೀರ್ತಿಯನ್ನಾಗಲಿ ಬಳಸ್ತಾರೆ. ನಿನ್ನನ್ನು ನೋಡಿದ್ರೆ ನಿನ್ನ ಆಯುಷ್ಯದಲ್ಲಿ ನೀನು ಯಾವುದೇ ಧರ್ಮಾರ್ಥ ಕಾಮಗಳನ್ನು ಸಂಪಾದನೆ ಮಾಡ್ತಾ ಇರುವ ಹಾಗೆ ಕಾಣುವುದಿಲ್ಲ. ಒಬ್ಬನೇ ಏಕಾಕಿಯಾಗಿ ತಿರುಗಾಡ್ತಾ ಇದ್ದಿ. ದುಡ್ಡು ಕೈಯಲ್ಲೇ ಇಲ್ಲ, ಸಂಪಾದನೆಯೇ ಇಲ್ಲ ಅಂತ ಕಾಣ್ತದೆ ನಿನಗೆ. ಆದ್ರಿಂದ ದುಡ್ಡಿನ ಮೂಲಕ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಸಂಪಾದಿಸುವಂತಹ ಅವಕಾಶವೇ ಇಲ್ಲ.
ಆದ್ರಿಂದ ನಿನ್ನ ಕಥೆ ಏನು? ಎಲ್ಲ ಜನರ ಹಾಗೆ ಇಲ್ಲಲ್ವಾ ಅಂತ ಕೇಳ್ತಾನೆ. ಮಾತ್ರ ಅಲ್ಲ, ನಿನ್ನಲ್ಲಿ ವಿಶಿಷ್ಟವಾದ ಚರ್ಯೆ ಇದೆ. ಅಷ್ಟು ಮಾತ್ರ ಅಲ್ಲ, ಜನೇಶು ದಹ್ಯಮಾನೇಶು ಕಾಮಲೋಭದವಾಗ್ನಿನ ನತಪ್ಯತೆ ಅಗ್ನಿನಾ ಮುಕ್ತ ಗಂಗಾಂಬಸ್ತ ಇವ ದ್ವಿಪ. ಜನರೆಲ್ಲ ಬೇರೆ ಬೇರೆ ತಾಪತ್ರಯಗಳಿಂದ ಸುಟ್ಟು ಹೋಗ್ತಾ ಇದ್ದಾರೆ. ತಾಪತ್ರಯಗಳಂದ್ರೆ ಆದಿ ಭೌತಿಕ ಆಗ್ಬೋದು, ಆದಿ ದೈವಿಕ ಆಗ್ಬೋದು, ಆಧ್ಯಾತ್ಮಿಕ. ಹೀಗೆ ತಾಪತ್ರಯಗಳು, ಇದು ಒಂದು ತಾಪತ್ರಯ ಅಂತಂದ್ರೆ ಇಂತಹ ಅನೇಕ ತಾಪತ್ರಯಗಳಿದ್ದಾವೆ. ಆದಿ, ವ್ಯಾಧಿ, ಈತಿ ಅಂತ. ಇನ್ನು ಪ್ರಾಕೃತಿಕವಾದ್ದು, ನೈಮಿತ್ತಿಕವಾದ್ದು, ಸಹಜವಾದ್ದು, ಈ ರೀತಿ ಬೇರೆ ಬೇರೆ ರೀತಿಯ ತಾಪತ್ರಯಗಳು ಹಲವಿದ್ದಾವೆ. ಪ್ರತಿಯೊಬ್ಬನೂ ಕೂಡ ಒಂದಲ್ಲ ಒಂದು ಕಷ್ಟದಿಂದ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಅವನನ್ನು ಮುಖ ನೋಡಿದಾಗ ಅಥವಾ ಮಾತಾಡಿಸಿದಾಗ ಬರುವ ವಾಕ್ಯವೇ ಅಷ್ಟೇ, ನನ್ನ ತಾಪತ್ರಯ ನನಗೆ, ಸುಮ್ಮನೆ ಯಾಕೆ ನಂಗೆ ಉಪದ್ರ ಕೊಡ್ತೀರಿ ಮಾರ್ಯಾರೆ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಇನ್ನೇನು ಯಾರೋ ಪರಿಚಯದವರು ಸಿಕ್ಕಿದಾಗ ಪರಸ್ಪರ ತಾಪತ್ರಯದ್ದೇ ಮಾತು. ನನಗೆ ಹಾಗಾಯಿತು, ನನಗೆ ಹೀಗಾಯಿತು, ಮಗ ಹಾಗೆ ಹೇಳಿದ, ಮಗಳು ಹೀಗೆ ಮಾಡಿದ್ಲು. ಹೀಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ತಾಪತ್ರಯವನ್ನೇ ಇನ್ನೊಬ್ಬರ ಹತ್ರ ಹೇಳಿಕೊಳ್ತಾರೆ. ಬೆಳಗ್ಗೆದ್ದು ರಾತ್ರಿ ಮಲಗುವ ಮೊದಲು ತಾಪತ್ರಯವನ್ನು ಹೇಳಿಕೊಳ್ಳದಂತಹ ವ್ಯಕ್ತಿ ಯಾರೂ ಇಲ್ಲ. ತನ್ನ ಕಷ್ಟವನ್ನು ಇನ್ನೊಬ್ಬರ ಹತ್ರ ತೋಡಿಕೊಳ್ತಾನೆ. ಆದ್ರಿಂದ ಪ್ರತಿಯೊಬ್ಬನು ಕೂಡ ತಾಪತ್ರಯಗಳಿಂದ ಮುಚ್ಚಿ ಹೋಗಿದ್ದಾನೆ. ಯಾವುದು ತಾಪತ್ರಯಗಳು? ಕಾಮ, ಲೋಭ, ದವಾಗ್ನಿನ ಅಂತ ಹೇಳ್ತಾರೆ. ಕಾಮ ಮತ್ತು ಲೋಭಗಳೇ ದೊಡ್ಡ ಬೆಂಕಿ ಅಂತ. ಆಸೆಗಳು, ಒಂದಲ್ಲ ಒಂದು ಆಸೆ ಬರ್ತಾ ಇರ್ತದೆ, ಅದನ್ನು ತೀರಿಸಿಕೊಳ್ಳಬೇಕು. ತೀರಿಸಿಕೊಳ್ಳಿಕ್ಕೆ ಇತರ ಪ್ರಯತ್ನಗಳು. ಆದ್ರಿಂದ ಆಸೆಗಳು ತೀರದೇ ಇದ್ದಾಗ ಕ್ರೋಧದಿಂದ ಬುದ್ಧಿಯ ವಿವೇಕದ ನಾಶ, ಇವುಗಳಿಂದ ಮತ್ತೆ ಸರ್ವನಾಶ ಇತ್ಯಾದಿಗಳೆಲ್ಲ ಪ್ರತಿಯೊಬ್ಬನಿಗೂ ಕೂಡ ಅನುಭವಕ್ಕೆ ಬರ್ತಾ ಉಂಟು. ಅದರಿಂದ ಈ ಬೆಂಕಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾನೆ. ಆದ್ರೆ ನೀನು ಮಾತ್ರ ನತಪ್ಯಸೆ ಅಗ್ನಿನಾ ಮುಕ್ತ. ಈ ಕಾಮಾಗ್ನಿ ಮತ್ತು ಲೋಭಾಗ್ನಿ ಇದು ಎರಡು ಕೂಡ ನಿನ್ನನ್ನು ಬಾಧಿಸ್ತಾ ಇಲ್ಲ ಅಂತ ಕಾಣುತ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾನೆ ಯದುರಾಜ, ಗಂಗಾಂಬಸ್ತ ಇವ ದ್ವಿಪ ಅಂತ. ಕಾಡಿಗೆ ಕಾಳಗಿಚ್ಚು ಬಿದ್ದಾಗ ಅದರ ಒಳಗಿದ್ದಂತಹ ಎಲ್ಲಾ ಪ್ರಾಣಿಗಳು, ಆನೆಯೋ ಹುಲಿಯೋ ಚಿರತೆಯೋ ಎಲ್ಲ ಪ್ರಾಣಿಗಳು ಕೂಡ ಸುಟ್ಟು ಹೋಗ್ತವೆ. ಆದ್ರೆ ನೀನು ಮಾತ್ರ ಕಾಡಿನಲ್ಲಿದ್ದಂತಹ ಆನೆ ಗಂಗಾ ನದಿಯಲ್ಲಿ ಬಂದು ಮುಳುಗಿದ ಹಾಗೆ, ಯಾವುದೇ ಚಿಂತೆ ಇಲ್ಲದೆ ನೀರಾಟ ಆಡುವ ಹಾಗೆ ನೀನು ಕಾಣುತ್ತಾ ಇದ್ದಿ. ನಿನ್ನ ಇಂತಹ ಒಂದು ದುಃಖಹೀನವಾದಂತಹ ಸ್ಥಿತಿಗೆ ಏನು ಕಾರಣ? ಯಾವುದೇ ತಾಪತ್ರಯದಲ್ಲಿ ಬೇಯದೇ ಇರುವಂತಹ ಈ ನಿನ್ನ ಸ್ಥಿತಿಗೆ ಏನು ಕಾರಣ ಅಂತ ಯದುರಾಜ ಕೇಳಿದಾಗ ಅವಧೂತ ಬ್ರಾಹ್ಮಣ ಇದಕ್ಕೆಲ್ಲ ಕಾರಣವಾದಂತಹ ತನ್ನ ಗುರುಗಳನ್ನು ಸ್ಮರಿಸ್ತಾನೆ. ಆತ ಹೇಳ್ತಾನೆ, ಪೃಥ್ವಿ ವಾಯುರಾಕಾಶ ಆಪೋ ಆಪಃ ಅಗ್ನಿ ಚಂದ್ರಮ ರವಿ ಕಪೋತಃ ಅಜಗರ ಸಿಂಧು ಪತಂಗೋ ಮಧುಕೃತ್ಕಜ ಮಧುಹ ಹರಿಣೋ ಮೀನ ಪಿಂಗಳ ಕುರರೋರ್ಭಕ ಕುಮಾರಿ ಶರಕೃತ್ ಸರ್ಪ ಊರ್ಣನಾಭಿ ಸುಪೇಶಕೃತ್ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾ ಅಂತ. ನನಗೆ 24 ಗುರುಗಳಿದ್ದಾರೆ, ಅವರಿಂದ ನಾನು ಶಿಕ್ಷಣವನ್ನು ಕಲಿತೆ. ಶಿಕ್ಷಾವೃತ್ತಿ ಬಿರೇತೇಷಾಂ ಅನ್ವಶಿಕ್ಷಮಹಂ ತತಃ. ಇವರು ಇಷ್ಟು ಜನ 24 ಮಂದಿ ನನ್ನ ಗುರುಗಳಿದ್ದಾರೆ, ಅವರ ಬಳಿಯಿಂದ ನಾನು ಇದನ್ನೆಲ್ಲ ಕಲಿತೆ. ಯಾವುದನ್ನು ಅಂದ್ರೆ ಈ ರೀತಿ ಕಾಮಲೋಭದವಾಗ್ನಿಗೆ ತುತ್ತಾಗದೆ ಸುಖದಿಂದ ಇರಲಿಕ್ಕೆ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಸಂತೋಷ, ಮನಸ್ಸಿನ ಸಮಾಧಾನ ಇದು ಭಂಗ ಆಗದೆ ಇರುವ ಹಾಗೆ ಇರಲಿಕ್ಕೆ ನಾನು ಕಲಿತೆ ಅಂತ ಆ 24 ಗುರುಗಳನ್ನು ತಾನು ಉಲ್ಲೇಖ ಮಾಡ್ತಾನೆ. ಪಂಚಭೂತಗಳು, ಸೂರ್ಯ, ಚಂದ್ರ ಇವರೆಲ್ಲ ನನ್ನ ಗುರುಗಳು, ಅವರಿಂದ ಕಲಿತೆ ನಾನು. ಅವರಿಂದ ಏನೇನು ಪಾಠ ಕಲಿತೆ ಅಂತ
ಮುಂದಿನ ವಾಕ್ಯಗಳಲ್ಲಿ ಆ ಅವಧೂತ ಬ್ರಾಹ್ಮಣ ಹೇಳ್ತಾರೆ. ಯದ್ಯಪಿ ಅವಧೂತನ ಚರ್ಯೆ ಅವಧೂತರಲ್ಲಿ ಮಾತ್ರ ಕಂಡು ಬರ್ತದೆ. ಯಾಕಂದ್ರೆ 2ನೆಯ ಸ್ಕಂಧದಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಕೊಡುವಾಗ ಯಾಕೆ ಬೇರೆ ಬೇರೆ ಆಸೆಗಳಿಗೆ ತುತ್ತಾಗಬೇಕು, ಎಲ್ಲವನ್ನು ಬಿಟ್ಟು ಮನೆ ಬಿಟ್ಟು ಹೊರಗೆ ಬರಬೇಕು, ಕುಡಿಲಿಕ್ಕೆ ಪಾತ್ರೆಗಳು ಅದರದ್ದೆಲ್ಲ ಸಂಪಾದನೆ ಬೇಡ, ಕೈ ಇರುವಾಗ ಪಾತ್ರೆ ಯಾಕೆ, ಕೈಯೇ ಇರುವಾಗ ದಿಂಬು ಯಾಕೆ, ಬೇಕಾದಷ್ಟು ಭೂಮಿ ಇರುವಾಗ, ನಿರವಧಿಕವಾದಂತಹ ಭೂಮಿ ಇರುವಾಗ, ವಿಶಾಲವಾದ ಭೂಮಿ ಇರುವಾಗ ಮತ್ತೆ ಮಲಗಲಿಕ್ಕೆ ಹಾಸಿಗೆ ಎಲ್ಲ ಯಾಕೆ ಬೇಕು ಅಂತ ಹೇಳ್ತಾ, ಸಾಧಕನಾದವ ಮನ ಬಿಟ್ಟು ಹೊರಗೆ ಬರಬೇಕು, ಕೇವಲ ಕೈಯಲ್ಲೇ ನೀರಾದಿಗಳ ಸೇವನೆ ಮಾಡಬೇಕು, ಚಾಪೆ ದಿಂಬು ಇತ್ಯಾದಿಗಳನ್ನು ಎಲ್ಲ ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಹೀಗೆ ಬದುಕುವವರು ಕೇವಲ ಅವಧೂತರು. ಈ ಅವಧೂತ ಚರ್ಯೆಯನ್ನು ಎಲ್ಲರಿಗೂ ಅನುಸರಿಸಲಿಕ್ಕಾಗುವುದಿಲ್ಲ. ಎಲ್ಲರೂ ಕೂಡ ಮನೆ ಬಿಟ್ಟು ಹೊರಗೆ ಬಂದ್ರೆ ಮತ್ತೆ ಮನೆ ಯಾರಿಗೆ, ಸಂಸಾರ ಹೇಗೆ, ಪ್ರಜಾವೃದ್ಧಿ ಆಗುವುದು ಹೇಗೆ? ಅದರಿಂದ ಅವಧೂತರ ಎಲ್ಲಾ ಚರ್ಯಗಳನ್ನು ಕೂಡ ಅನುಸರಣೆ ಮಾಡಲಿಕ್ಕಾಗುವುದಿಲ್ಲ. ದೈಹಿಕವಾಗಿ ಅನುಸರಣೆ ಮಾಡಲಿಕ್ಕಾಗದೇ ಇದ್ರೂ ಕೂಡ ಕೆಲವೊಂದು ಅಂಶಗಳನ್ನು, ಮಾನಸಿಕವಾದ ಸಾಧನೆಗಳನ್ನು ಸರ್ವರು ಕೂಡ ಮಾಡಿಕೊಳ್ಳಿಕ್ಕಾಗ್ತದೆ. ಗೃಹಸ್ಥನಾದವನು ಅಥವಾ ಸಾಧಕ ಅಂತಂದ್ರೆ, ಮುಮುಕ್ಷು ಅಂತಂದ್ರೆ ಆತ ಹೇಗೆ ಇರಬೇಕು ಅಂತ ಹೇಳ್ತಾ, ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಲ್ಲಿ ಅಂತ ಇದ್ದು ಇಲ್ಲದಿರಬೇಕು ಅಂತ. ಅದನ್ನೇ ಕೃಷ್ಣ ಹೇಳ್ತಾ ಪದ್ಮಪತ್ರಮಿವಾಂಭಸ ಅಂತ ಹೇಳ್ತಾರೆ. ನೀರಿನಲ್ಲಿರತಕ್ಕಂತಹ ಕಮಲದ ದಳ ಹೇಗೆ ನೀರಿನ ಪಸೆಯನ್ನು ಅಂಟಿಸಿಕೊಳ್ಳುವುದಿಲ್ವೋ ಹಾಗೆ ಇಹದ ಜಗತ್ತನ್ನು ಅಂಟಿಸಿಕೊಳ್ಳದೆ ಇದ್ರೆ ಆತ ಸುಖಿಯಾಗಿರ್ತಾನೆ, ನಿರ್ಲಿಪ್ತನಾಗ್ತಾನೆ, ಸಾಧನೆಯಲ್ಲಿ ಶೀಘ್ರವಾಗಿ ಮುಂದೆ ಹೋಗ್ತಾನೆ. ಆದ್ರಿಂದ ಇಂತಹ ಗುಣಗಳು ಗೃಹಸ್ಥರಾದವರು ಅನುಸರಿಸಬಹುದು, ಸನ್ಯಾಸಗಳು ಅನುಸರಿಸಬಹುದು, ಅವಧೂತರು ಕೂಡ ಪಾಲಿಸಬಹುದು. ಅದರಿಂದ ಇಂತಹ ತತ್ವಗಳನ್ನು ಹೇಳ್ತಾನೆ. ಇವೆಲ್ಲ ಆಧ್ಯಾತ್ಮಿಕ ಸಾಧಕನ ತತ್ವಗಳು ಆದರೂ ಕೂಡ ಇದನ್ನು ಆಚರಿಸಿದಂತಹ ಗೃಹಸ್ಥ ಆತ ಎಷ್ಟೋ ದುಃಖಗಳಿಂದ, ಕಷ್ಟಗಳಿಂದ ದೂರವಾಗ್ತಾನೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ ಅಂತ. ಯಾವನಿಗೂ ಕೂಡ ದುಃಖ ಆಗ್ತದೆ ಅಂತಂದ್ರೆ ಅದಕ್ಕೆ ಕಾರಣ ಆತ ವಿಷಯಗಳ ಜೊತೆಗೆ ಇಂದ್ರಿಯಗಳನ್ನು ಹಚ್ಚಿಕೊಳ್ಳುವುದೇ ಅಂತ. ಆದ್ರಿಂದ ನಮ್ಮ ಎಲ್ಲಾ ದುಃಖಗಳಿಗೂ, ಕಷ್ಟಗಳಿಗೂ, ಮನಸ್ಸಿನ ನೋವುಗಳಿಗೂ ಕೂಡ ಕಾರಣ ವಿಷಯಗಳ ಜೊತೆಗೆ ನಾವು ಹಚ್ಚಿಕೊಂಡಿರುವುದು. ಅದನ್ನು ಹಚ್ಚಿಕೊಳ್ಳದೆ ಇರಬೇಕು ಇದ್ರೆ ನಮ್ಮ ಎಲ್ಲ ನೋವುಗಳು ಬಹಳಷ್ಟು ದೂರವಾಗ್ತವೆ. ಆದ್ರಿಂದ ದುಃಖ ಇಲ್ಲದೆ ಬದುಕುವುದು ಹೇಗೆ ಅಂತ ಇಲ್ಲಿ ಉದ್ಧವನಿಗೆ ಕೃಷ್ಣ ತೋರಿಸ್ತಾನೆ ಅವಧೂತ ಬ್ರಾಹ್ಮಣನ ಮಾತಿನ ಮೂಲಕ. ಅವಧೂತ ಹೇಳ್ತಾನೆ, ನನ್ನ ಮೊದಲ ಗುರು ಭೂಮಿ ಅಂತ. ಭೂಮಿ ಏನು ಪಾಠ ಹೇಳ್ತದ, ಪುಸ್ತಕವನ್ನು ಇಟ್ಕೊಳ್ತದ ಅಂದ್ರೆ ಬುದ್ಧಿಪಾಶ್ರಿತ. ನನ್ನ ಬುದ್ಧಿ ಅದನ್ನು ಆಶ್ರಯಿಸಿದೆ. ಅದರಿಂದ ಆ ಪೃಥ್ವಿಯಿಂದ ನಾನೇನೋ ತತ್ವವನ್ನು ಕಲಿತೆ. ಏನು ಅಂತ ಹೇಳ್ತಾನೆ, ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೈವವಶಾನುಗಃ ತದ್ವಿದಾನ್ ನಚಲೇತ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇರ್ವ್ರತಂ. ಭೂಮಿಯಿಂದ ಹಲವು ರೀತಿಯ ಪಾಠವನ್ನು ಕಲಿತುಕೊಳ್ಳಿಕ್ಕಾಗ್ತದೆ. ನಮ್ಮ ಸಹಜವಾದ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವು ತತ್ವ ಆಗಿದ್ರೆ, ಇನ್ನು ಆಧ್ಯಾತ್ಮಿಕವಾದ ಕೆಲವು ತತ್ವಗಳನ್ನು ಕೂಡ ಭೂಮಿಯಿಂದ ಪಡಿಬಹುದು. ಏನದಂದ್ರೆ, ಭೂಮಿಯ ಮೇಲೆ ನಾವು ಬಹುಮಂದಿ ಸಂಚರಿಸುತ್ತೇವೆ, ಒದಿತೇವೆ. ದಿನ ಬೆಳಕಾತ ಎದ್ದು ಮಾಡುವುದೇ ಭೂಮಿಗೆ ಒದಿಯುವಂತ ಕೆಲಸ. ಭೂಮಿಯಲ್ಲಿ ಪಾದ ಹಿಡಿದ ನಮ್ಮ ಯಾವ ಕೆಲಸವೂ ಕೂಡ ಮುಂದುವರಿಯುವುದಿಲ್ಲ. ಹಾಗೆ ಒಬ್ಬೊಬ್ಬರಲ್ಲ,
ಸಮಸ್ತ ಜೀವಜಂತುಗಳು ಕೂಡ ಈ ಭೂಮಿಯ ಮೇಲೆ ತಮ್ಮ ಪಾದ ಸ್ಪರ್ಶ ಮಾಡ್ತವೆ. ನಮಗೆ ಒಬ್ಬರು ಅಕಸ್ಮಾತ್ ಆ ಕಡೆ ಈ ಕಡೆ ಹೋಗುವಾಗ ಕಾಲು ತಾಗಿಸಿದ್ರು ಕೂಡ ನಾವು ಸಿಟ್ಟುಕೊಳ್ತೇವೆ. ಕಣ್ಣು ಕಾಣೋದಿಲ್ವಾ, ತಾಗಿಸ್ಕೊಂಡು ಹೋಗ್ತಾನೆ ಅಂತ ಬೈತೇವೆ. ಭೂಮಿ ಯಾವತ್ತಾದ್ರೂ ನಮಗೆ ಬೈದಿದ? ದಿನಾ ಒದಿತಾ ಇದ್ದೇವೆ, ದಿನಾ ಏಟು ತಿಂತಾ ಉಂಟು, ಭೂಮಿ ಬೈಯುವುದಿಲ್ಲ. ಇನ್ನು ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಭೂಮಿಯ ಮೇಲೆ ಮಾಡ್ತೇವೆ, ಹೊಗಳುತ್ತೇವೆ. ವೀಳ್ಯದೆಲೆ ತಿನ್ನುವುದು ನಮ್ಮ ಖುಷಿಗೋಸ್ಕರ, ಆದರೆ ಅದರ ರಸವನ್ನೆಲ್ಲ ನುಂಗಿ ಬೇಡದ್ದನ್ನು ನುಗಿಯುವುದು ಭೂಮಿಯ ಮೇಲೆ. ನಾವೇನು ಕೈಯಲ್ಲಿ ಇಟ್ಕೊಳ್ತೇವ, ಪಾತ್ರೆ ಎಲ್ಲ ಹಾಕ್ತೇವ? ಇಲ್ಲ, ಭೂಮಿಯಲ್ಲಿ ಉಗಿದು ಬಿಡ್ತೇವೆ. ಮಲಮೂತ್ರಗಳ ವಿಸರ್ಜನೆ ಇದನ್ನೆಲ್ಲ ನಾವು ಈ ಭೂಮಿಯ ಮೇಲೆ ಮಾಡ್ತೇವೆ, ಆದರೆ ಭೂಮಿ ಕೋಪಿಸಿಕೊಳ್ಳುವುದಿಲ್ಲ. ಅದೇನು ಮಾಡ್ತದೆ? ತಾಳಿಕೊಳ್ಳುತ್ತದೆ. ಇಷ್ಟು ಮಾತ್ರ ಅಲ್ಲ, ಭೂಮಿಯಲ್ಲಿ ಎಷ್ಟೋ ಜನ ಅನ್ಯಾಯ ಮಾಡ್ತಾರೆ, ಆದರೆ ಆಕೆ ತುಂಬಾ ಸಹಿಸಿಕೊಳ್ತಾಳೆ. ಇನ್ನೇನು ಅನ್ಯಾಯವನ್ನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಆದಾಗ ಪ್ರಕೃತಿ ವಿಕೋಪಗಳು, ಪ್ರವಾಹವೋ, ಇನ್ನೇನು ರೋಗ ಬಾಧೆಯೋ ಈ ಭೂಮಿಯಲ್ಲಿ ಸೃಷ್ಟಿಯಾಗ್ತದೆ. ಆದರೆ ನಮ್ಮ ಎಲ್ಲಾ ಅಪರಾಧಗಳನ್ನು ಕೂಡ ಆಕೆ ಸಹಿಸಿಕೊಳ್ತಾಳೆ. ಆದ್ರಿಂದ ಭೂಮಿಯಿಂದ ನಾವು ಸಹಿಸಿಕೊಳ್ಳುವಿಕೆಯನ್ನು ಅಭ್ಯಾಸ ಮಾಡಬೇಕು ಅಂತ ಉದ್ಧವನಿಗೆ ಕೃಷ್ಣದೇವರು ಹೇಳ್ತಾರೆ. ಸಹಿಸಿಕೊಳ್ಳುವುದಂದ್ರೆ ಇದು ಸಾಮಾಜಿಕವಾದ ತತ್ವ ಆಯಿತು. ಆಧ್ಯಾತ್ಮಿಕವಾದ ತತ್ವ ಇನ್ನೊಂದುಂಟು. ಆ ಭೂಮಿ ಈ ಎಲ್ಲವನ್ನು ಕೂಡ ಯಾಕೆ ಸಹಿಸಿಕೊಳ್ತಾರಂದ್ರೆ ದೈವವಶಾನುಗೈಹಿ. ಯಾರೆಲ್ಲ ಈ ಭೂಮಿಯ ಮೇಲೆ ನಡೆದಾಡ್ತಾರೋ ಅಥವಾ ಮಲಮೂತ್ರಾದಿಗಳ ವಿಸರ್ಜನೆ ಮಾಡ್ತಾರೋ ಇದೆಲ್ಲವೂ ಕೂಡ ದೈವವಶಾನುಗ, ದೈವ ಸಂಕಲ್ಪ. ಈ ಭೂಮಿಯ ಮೇಲೆ ಜೀವಿಗಳ ಸೃಷ್ಟಿ ಮಾಡುವುದು, ಅವರೆಲ್ಲ ಇದರ ಮೇಲೆ ನಡೆದಾಡ್ಲಿ ಅಂತ ದೇವರ ನಿಯತಿ. ಆದ್ರಿಂದ ದೇವರ ನಿಯತಿ ಅಂತ ಎಲ್ಲರೂ ಕೂಡ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಭೂಮಿ ಎಲ್ಲವನ್ನು ಕೂಡ ಸಹಿಸ್ತಾ ಇದ್ದಾಳೆ. ಹಾಗೆ ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಕೆಲವರು ತಿಳಿದು ಅಪರಾಧ ಮಾಡ್ತಾರೆ, ಇನ್ನು ಕೆಲವರು ತಿಳಿಯದೆ ಅಪರಾಧ ಮಾಡ್ತಾರೆ. ಇದೆಲ್ಲವನ್ನು ಕೂಡ ಏನು ಮಾಡುದು? ದೈವಚಿತ್ತ 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 ಅಂತ ಅಂದ್ಕೊಳ್ತಾ ಇದ್ರೆ ನಮಗೆ ಸಹಿಸ್ಲಿಕ್ಕಾಗ್ತದೆ. ಎಲ್ಲವನ್ನು ಕೂಡ ಸಹಿಸಿ ಅಂತ ಹೇಳ್ತಾರೆ. ಕೆಲವು ಬಾರಿ ತತ್ಕ್ಷಣದಲ್ಲಿ ಕೆಲವು ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ಸಿಟ್ಟನ್ನು, ಅಸಮಾಧಾನವನ್ನು ತತ್ಕ್ಷಣದಲ್ಲಿ ನಾವು ಹೊರಸೂಸ್ತೇವೆ ನಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು. ಸ್ವಲ್ಪ ಕಾಲ ನಾವು ಯೋಚನೆ ಮಾಡಿದ್ರೆ ಆ ಸಂದರ್ಭವನ್ನು ತಡೆದುಕೊಂಡು ಯೋಚನೆ ಮಾಡಿದಾಗ ನಮ್ಮ ಮನಸ್ಸು ತಿಳಿಯಾಗ್ತದೆ. ಎಷ್ಟೋ ಬಾರಿ ಘಟನೆ ನಡೆದ ಸಂದರ್ಭದಲ್ಲಿ ಬಂದಂತಹ ಕೋಪ 2 ನಿಮಿಷ ಬಿಟ್ಟರೆ ಇರುವುದಿಲ್ಲ. ಮಕ್ಕಳು ಏನೋ ಅನ್ಯಾಯ ಮಾಡಿದ್ರು ಅಂತ ತಕ್ಷಣ ಸಿಟ್ಟು ಬರ್ತದೆ. ಸಿಟ್ಟು ಬಂದ ತಕ್ಷಣ ಕೈಗೆ ಬೆತ್ತ ಬಂದ್ರೆ ಮಕ್ಕಳ ಬೆನ್ನು ಹುಡಿ ಆಯ್ತು. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದಾಗ ಮಕ್ಕಳು ಈ ರೀತಿ ಮಾತಾಡಬೇಕಿದ್ರೆ, ಮಕ್ಕಳ ಬಾಯಲ್ಲಿ ಕೆಟ್ಟ ಶಬ್ದ ಬರಬೇಕು ಅಂತಂದ್ರೆ ಏನು ಕಾರಣ ಅಂತ ನಾವು ಯೋಚನೆ ಮಾಡಿದ್ರೆ, ನಾವೇ ದೊಡ್ಡವರ ಮನೆಯಲ್ಲಿ ಆ ಶಬ್ದಗಳನ್ನು ಮಾತಾಡಿಕೊಳ್ತಾ ಇದ್ದೇವೆ, ಅದನ್ನು ನೋಡಿ ಈತ ಕಲ್ತಿದ್ದಾನೆ ಅಂತ ಗೊತ್ತಾಗ್ತದೆ. ಆಗ ನಮ್ಮನ್ನು ನಾವು ತಿದ್ದಿಕೊಳ್ತೇವೆ. ಹೀಗೆ ಎಲ್ಲೆಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಅಹಿತವಾಗ್ತದೋ ಆಗ ಸಹಿಸಿಕೊಳ್ಳೋಣ. ಕೆಲವೆಲ್ಲ ನಾವು ಹುಟ್ಟಿದ ಮೇಲೆ ಕಷ್ಟಗಳನ್ನು ಪಡುವಂಥದ್ದು ಸಹಜವಾದದ್ದೇ. ಎಷ್ಟೋ ಜನ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ್ರು ಸಾಯ್ಲಿಕ್ಕೆ ಹೋಗ್ತಾರೆ, ಸಾಲ ಬಾಧೆ ಸಾಯ್ಲಿಕ್ಕೆ ಹೋಗ್ತಾರೆ. ಹೀಗೆ ಅನೇಕ ಸಂದರ್ಭ